ಹಾಯ್ ಫ್ರೆಂಡ್ಸ್, ಗಣೇಶ ಹಬ್ಬದ ಸ್ಪೆಷಲ್ ಆಗಿ ಇವತ್ತಿನ ವಿಡಿಯೋ ಮೂಲಕ ಟ್ರೆಡಿಷನಲ್ 100% ಸ್ವೀಟ್ ಶಾಪ್ ಸ್ಟೈಲ್ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾವಿಲ್ಲಿ ಜನರಲ್ ಆಗಿ ಕರ್ಜಿಕಾಯಿ ಮಾಡೋವಾಗ ಔಟರ್ ಲೇಯರ್ ಅನ್ನೋದು ತುಂಬಾ ಗಟ್ಟಿಯಾಗಿ ಬಂದ್ಬಿಡುತ್ತೆ ಅಲ್ವಾ. ಸೊ ಆ ರೀತಿಯಾಗಿ ಅಲ್ದಿರ ನಾನು ಹೇಳುವಂತಹ ಪ್ರಾಸೆಸ್ನಲ್ಲಿ ಈ ಕರ್ಜಿಕಾಯಿನ ಒಂದು ಸಲ ಮಾಡಿ ನೋಡಿ, ಕ್ರಿಸ್ಪಿಯಾಗಿ ಲೇಯರ್ ಆಗಿ ತುಂಬಾ ಕ್ರಂಚಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ನೀವೇನಾದರೂ ಕರ್ಜಿಕಾಯಿ ಮಾಡಿದ್ದೀರಾ ಅಂತಂದರೆ, ಸೊ ಜೊತೆಗೆ ನಾವು ಕರ್ಜಿಕಾಯಿ ಮಾಡೋವಾಗ ಕರ್ಜಿಕಾಯಿ ಮೋಲ್ಡ್ ಅನ್ನೋದು ಯೂಸ್ ಮಾಡ್ತೀರಿ ಅಲ್ವಾ. ಸೊ ಆ ರೀತಿಯಾಗಿ ಮೌಲ್ಡ್ ಇಲ್ಲದೆ ಹೋದರೂ ಸಹ ಅದೇ ಶೇಪ್ ಅದೇ ಡಿಸೈನ್ ಬರೋ ಹಾಗೆ ಒಂದು ಟಿಪ್ಪನ್ನು ಸಹ ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರ ತುಂಬಾ ಕ್ರಂಚಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಲೇಯರ್ ಈ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ಕರ್ಜಿಕಾಯಿ ಔಟರ್ ಲೇಯರ್ಗೋಸ್ಕರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಬೌಲಲ್ಲಿಗೆ 3 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಹಾಗೆಯೇ ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕರ್ಜಿಕಾಯಿ, ಹಾಗಾಗಿ ಖಂಡಿತ ಸ್ವಲ್ಪ ರವೆನೂ ಸಹ ಹಾಕ್ಕೋಬೇಕು. 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋವಾಗ ಈ ರೀತಿ ಕೈಯಲ್ಲಿ ರಬ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿಯಾಗಿ ಫೋಲ್ಡಿಂಗ್ ಶೇಪ್ಗೆ ಬರಬೇಕು ಹಿಟ್ಟನ್ನೋದು. ಈ ರೀತಿಯಾಗಿ ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀರು ಯಾವ ರೀತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ, ತುಂಬ ಗಟ್ಟಿಯಾಗೂ ಇರಬಾರ್ದು, ಸಾಫ್ಟಾಗೂ ಇರಬಾರ್ದು, ಸೆಮಿ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಿದ್ದಾದಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಇಲ್ಲಾಂತಂದರೆ ತುಪ್ಪನ ಹಾಕಿ ಗ್ರೀಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 15 ರಿಂದ 20 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ. ಅಷ್ಟರಲ್ಲಿ ಇದ್ರಿಗೆ ಬೇಕಾಗಿರುವಂಥದ್ದು ತುಂಬಾ ರುಚಿಯಾಗಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಮಿಕ್ಸಿ ಜಾರಲ್ಲಿಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಒಂದು 8 ರಿಂದ 10 ಏಲಕ್ಕಿನ ಸಹ ಹಾಕಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಈ ಸಕ್ಕರೆ ಪುಡಿನ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ಸೊ ನೋಡಿ, ಈ ರೀತಿಯಾಗಿ ಸಕ್ಕರೆ ಪುಡಿನ ಸಹ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಒಂದು ಬೌಲಲ್ಲಿಗೆ ಈ ಸಕ್ಕರೆ ಪುಡಿನ ತೆಗೆದಿಟ್ಕೊಳ್ಳಿ, ಪಕ್ಕಕ್ಕೆ ಇಟ್ಕೊಂಡು. ಈಗ ಅದೇ ಮಿಕ್ಸಿ ಜಾರಲ್ಲಿಗೆ ಯಾವ ಕಪ್ಪಲ್ಲಿ ನಾವಿಲ್ಲಿ ಸಕ್ಕರೆ ಮೈದಾ ಹಿಟ್ಟೆಲ್ಲ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಮಧ್ಯದಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತರಿಯಾಗಿಯೇ ನಾವಿಲ್ಲಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ಸೊ ಈ ರೀತಿ ಕಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಮಗಿಲ್ಲಿ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ತುರಿಯೋದಕ್ಕಿಂತನೂ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕಕ್ಕೆ ಇಟ್ಕೊಂಡು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಜೊತೆಯಲ್ಲಿನೇ ಒಣ ಕೊಬ್ಬರಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಯಾವ ಕಪ್ಪಲ್ಲಿ ನಾವಿಲ್ಲಿ ಕೊಬ್ಬರಿ ಎಲ್ಲನೂ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ 3 ಸಹ ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಡ್ರೈ ಫ್ರೂಟ್ಸ್ನ ಸಹ ಹಾಕಿ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಕರ್ಜಿಕಾಯಿ ಮಾಡೋದ್ರಿಂದ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಖಂಡಿತ ಡ್ರೈ ಫ್ರೂಟ್ಸ್ ಹಾಕಲೇಬೇಕು. ಸೊ ಹಾಕಿದ್ದಾದಮೇಲೆ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಜಸ್ಟ್ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ನಾವಿಲ್ಲಿ ಒಣ ಕೊಬ್ಬರಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬಾರ್ದು, ಜಸ್ಟ್ ಒಂದು 3 ನಿಮಿಷ ಆದರೆ ಸರಿ ಹೋಗುತ್ತೆ. ಸೊ ಒಂದು 3 ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಅಷ್ಟೇ ಆಫ್ ಮಾಡ್ಕೊಂಡಿದ್ದಾದಮೇಲೆ ಇದ್ರಲ್ಗೆ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಸಕ್ಕರೆ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಆ ಸಕ್ಕರೆ ಪುಡಿನ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತುಂಬಾ ರುಚಿಯಾಗಿರುವಂಥದ್ದು ಸ್ಟಫಿಂಗ್ ಅನ್ನೋದು ರೆಡಿಯಾಗೋಗುತ್ತೆ ಅಷ್ಟೇ. ಸೊ ನೀವಿಲ್ಲಿ ಯಾವುದೇ ಸ್ಟಫಿಂಗ್ ಹೋಲಿಕೆ ಮಾಡಿಕೊಂಡ್ರೂ ಸಹ ದಿ ಬೆಸ್ಟ್ ಸ್ಟಫಿಂಗ್ ಅಂತಂದರೆ ಇದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ರೀತಿಯಾಗಿ ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಒಂದು ಸಲ ಕರ್ಜಿಕಾಯಿನ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಸೊ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಪಕ್ಕಕ್ಕೆ ಇಟ್ಕೊಂಡು ಹಿಟ್ಟು ಸಹ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಮತ್ತೊಂದು 2 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ದೊಡ್ಡ ಸೈಜಲ್ಲಿ ಈ ರೀತಿಯಾಗಿ ಉಂಡೆ ಮಾಡ್ಕೊಂಡು ತಗೋಬೇಕು. ಸೊ ನಾನಿಲ್ಲಿ ಒಂದು 5 ರಿಂದ 6 ಉಂಡೆ ಮಾಡ್ಕೊಂಡಿದ್ದೀನಿ.
ಸೊ ಈಗ ಒಂದೊಂದು ಉಂಡೆನೇ ತಗೊಂಡು ಈ ರೀತಿಯಾಗಿ ರೌಂಡ್ ಮಾಡಿಕೊಂಡು ಮಧ್ಯಕ್ಕೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಇದೇ ಬೌಲಲ್ಲಿಗೆ ತೆಗೆದಿಟ್ಕೊಳ್ಳಿ. ಸೊ ನೋಡಿ ಎಲ್ಲ ಉಂಡೆನೂ ಸಹ ಅದೇ ರೀತಿನೇ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಉಂಡೆ ಡ್ರೈ ಆಗಬಾರ್ದು, ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾವಿಲ್ಲಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಬೌಲಲ್ಲಿಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಹಾಗೆಯೇ 1-2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕಿ ನಾವಿಲ್ಲಿ ಒಂದು ಪೇಸ್ಟ್ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು. ಸೊ ಈ ಪೇಸ್ಟ್ ಏನಕ್ಕೆ ಅಂತಂದ್ಬಿಟ್ಟು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಸೊ ನೋಡಿ ಈ ರೀತಿಯಾಗಿ ಸ್ವಲ್ಪ ಪೇಸ್ಟ್ ರೀತಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಪಕ್ಕಕ್ಕೆ ಇಟ್ಕೊಂಡು ನೋಡಿ ಒಂದು ಉಂಡೆನ ತಗೊಂಡು ಹುರಿದಿರ್ತಕ್ಕಂಥ ಉಂಡೆ ಡ್ರೈ ಆಗಬಾರ್ದು, ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಈ ರೀತಿಯಾಗಿ ಸ್ವಲ್ಪ ಒಣ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಉಂಡೆನೂ ಸಹ ಹಿಟ್ಟಲ್ಲಿಗೆ ಡಿಪ್ ಮಾಡ್ಕೊಂಡು ತಗೊಳ್ಳಿ. ಈಗ ಈ ರೀತಿಯಾಗಿ ಚಪಾತಿ ರೋಲರ್ನ ತಗೊಂಡು ಮಧ್ಯದಲ್ಲಿ ತಿರುಗಿಸ್ಕೊತ ರೋಲ್ ಮಾಡ್ಕೋಬೇಕು. ಸೇಮ್ ನಾವಿಲ್ಲಿ ಚಪಾತಿ ಯಾವ ರೀತಿಯಾಗಿ ರೋಲ್ ಮಾಡ್ಕೊಂಡು ತಗೊತೀರೋ ಅದೇ ರೀತಿನೇ ಅಷ್ಟೇ. ಬಟ್ ಈ ರೀತಿಯಾಗಿ ಸ್ವಲ್ಪ ದಪ್ಪ ರೋಲ್ ಮಾಡ್ಕೋಬೇಕು ಚಪಾತಿಗಿಂತನೂ. ಸೊ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಯಾವುದಾದ್ರೂ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಹುರಿದಿರ್ತಕ್ಕಂಥ ಉಂಡೆನೂ ಸಹ ಸೇಮ್ ಇದೇ ರೀತಿನೇ ಸೇಮ್ ಸೈಜಲ್ಲಿ ರೋಲ್ ಮಾಡ್ಕೊಂಡು ತಗೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದೊಂದು ಚಪಾತಿನೇ ತಗೊಂಡು ಸೊ ನಾವಿಲ್ಲಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಈ ಪೇಸ್ಟ್ನ ಈ ಜಾಗದಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಕಾರ್ನ್ಫ್ಲೋರ್ ಹಾಕಿ ತುಪ್ಪ ಮಿಕ್ಸ್ ಮಾಡಿಕೊಂಡು ಈ ಪೇಸ್ಟನ್ನು ಅಪ್ಲೈ ಮಾಡಿಕೊಂಡು ಮಾಡೋದ್ರಿಂದ ನಮಗಿಲ್ಲಿ ಕರ್ಜಿಕಾಯಿ ಅನ್ನೋದು ಲೇಯರ್ ಆಗಿ ಕಾರ್ನ್ಫ್ಲೋರ್ ಯೂಸ್ ಮಾಡಿರೋದ್ರಿಂದ ತುಂಬಾ ಕ್ರಂಚಿಯಾಗಿ ಬರುತ್ತೆ. ಸೊ ಹಾಗಾಗಿ ಈ ಮೆಥಡ್ನಲ್ಲಿ ನೀವು ತಪ್ಪದಿರ ಕರ್ಜಿಕಾಯಿನ ಈ ಸಲ ಬರುವಂತಹ ಹಬ್ಬಕ್ಕೆ ಮಾಡಿ ನೋಡಿ. ಸೊ ಎಲ್ಲ ಚಪಾತಿಗೂ ಸಹ ಇದೇ ರೀತಿನೇ ಈ ಪೇಸ್ಟನ್ನು ಅಪ್ಲೈ ಮಾಡಿಕೊಂಡು ಈ ರೀತಿ ಕೊನೆ ಚಪಾತಿ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಟೈಟಾಗಿ ರೋಲ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬೆರಳಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊತ ನಾವಿಲ್ಲಿ ಈ ರೀತಿ ಟೈಟಾಗಿ ರೋಲ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವಿಲ್ಲಿ ಕರ್ಜಿಕಾಯಿ ಮಾಡೋವಾಗ ಬಿಟ್ಟೋಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಟೈಟಾಗಿ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ನಾವಿಲ್ಲಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಆ ಪೇಸ್ಟನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಟೈಟಾಗಿ ರೋಲ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ರೋಲ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಸ್ವಲ್ಪ ನೀಟಾಗಿ ಸಣ್ಣಕ್ಕೆ ಬರೋ ಹಾಗೆ ಸ್ವಲ್ಪ ರೋಲ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಸೊ 2 ಇಂಚ್ ಗ್ಯಾಪಲ್ಲಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಒನ್ಸ್ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಯಾವುದಾದ್ರೂ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಸೊ ಹಾಗೆ ಗಾಳಿಗೆ ಬಿಡಬಾರ್ದು, ಡ್ರೈ ಆಗಿಬಿಡುತ್ತೆ ಮೇಲ್ಗಡೆ ಇರುವಂಥದ್ದೆಲ್ಲ. ಸೊ ನೋಡಿ ಈ ರೀತಿ ಲೇಯರ್ ಆಗಿ ಎಷ್ಟೊಂದು ಪರ್ಫೆಕ್ಟಾಗಿ ಕಾಣ್ತಿದ್ಯೋ ಅಂತಂದ್ಬಿಟ್ಟು ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದೊಂದು ಉಂಡೆನೇ ತಗೊಂಡು ಸ್ವಲ್ಪ ಒಣ ಹಿಟ್ಟಲ್ಲಿಗೆ ಡಿಪ್ ಮಾಡಿಕೊಂಡು ಈ ರೀತಿ ಲೇಯರ್ ಕಡೆ ಕಾಣುತ್ತಲ್ವ, ಸೊ ಆ ಕಡೆ ಪ್ರೆಸ್ ಮಾಡ್ಕೋಬೇಕು ಕೈಯಲ್ಲಿ ಮೊದಲಿಗೆ. ಸೊ ತುಂಬ ಪ್ರೆಸ್ ಮಾಡ್ಕೊತ ನಾವಿಲ್ಲಿ ರೋಲರಲ್ಲಿ ರೋಲ್ ಮಾಡ್ಕೋಬಾರ್ದು, ಲೈಟಾಗಿ ಮೇಲ್ಗಡೆ ರೋಲ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಆ ಸ್ಟಫಿಂಗ್ನ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಸುತ್ತಲೂ ಕೊನೆಯಲ್ಲಿ ನೀರನ್ನು ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಕರ್ಜಿಕಾಯಿ ಎಣ್ಣೆಯಲ್ಲಿ ಹಾಕೋವಾಗ ಬಿಟ್ಟೋಗಬಾರ್ದು. ಸೊ ಹಾಗಾಗಿ ಈ ಮೆಥಡಲ್ಲಿ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ ಒಂದು ಕಡೆ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಬೆರಳಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ನೋಡೋದಕ್ಕೆ ಸೇಮ್ ನಾವಿಲ್ಲಿ ಮೋಲ್ಡಲ್ಲಿ ಮಾಡ್ಕೊಳ್ಳೋವಾಗ ಶೇಪ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಕಾಣುತ್ತಲ್ವ, ಅದೇ ರೀತಿ ಕಾಣಬೇಕು ಅಂತಂದರೆ ನಾನು ನಿಮಗೆ ಈ ಟಿಪ್ಪನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫೋರ್ಕ್ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಈ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಅಷ್ಟೇ. ಸೇಮ್ ನಾವು ಮೋಲ್ಡಲ್ಲಿ ಮಾಡೋ ಥರನೇ ಕಾಣುತ್ತೆ. ಸೊ ಎಲ್ಲನೂ ಸಹ ಇದೇ ರೀತಿನೇ ಮಾಡ್ಕೊಂಡು ತಗೊಳ್ಳೋದು. ಸೊ ನೋಡಿ ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಸ್ಟಫಿಂಗ್ ಹಾಕ್ಕೊಂಡು ಈ ರೀತಿ ಒಂದು ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಲೈಟಾಗಿ ಈ ರೀತಿ ಕೊನೆಯಲ್ಲಿ ಪ್ರೆಸ್ ಮಾಡಿಕೊಂಡು ಫೋರ್ಕ್ ಸ್ಪೂನಲ್ಲಿ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಳೋದು ಅಷ್ಟೇ. ಸೇಮ್ ನಾವು ಮೋಲ್ಡಲ್ಲಿ ಮಾಡೋ ಥರನೇ ಇರುತ್ತೆ. ಎಲ್ಲನೂ ಸಹ ಅದೇ ರೀತಿನೇ ಮಾಡಿಕೊಂಡು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಇದು ಡ್ರೈ ಆಗಬಾರ್ದು. ಇದ್ರ ಮೇಲ್ಗಡೆ ಕಾಟನ್ ಕ್ಲಾತ್ ಇಲ್ಲಾಂತಂದರೆ ಯಾವುದಾದ್ರೂ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಎಣ್ಣೆ ಆಲ್ರೆಡಿ ಕಾಯಕ್ಕಿಕ್ಕಿದ್ದೆ. ಎಣ್ಣೆ ಮೀಡಿಯಮ್ ಹೀಟಲ್ಲಿ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಕರ್ಜಿಕಾಯಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಕಡೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಕಡೆ ಸ್ವಲ್ಪ ಲೈಟಾಗಿ ಕಲರ್ಸ್ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ಈ ರೀತಿಯಾಗಿ ತಿರುಗಿಸ್ಕೊತ ಮಧ್ಯದಲ್ಲಿ ಇದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ. ಈಗ ನೋಡಿ ಕರ್ಜಿಕಾಯಿ ಎಲ್ಲನೂ ಲೈಟ್ ಗೋಲ್ಡನ್ ಕಲರ್ ಬಂದಾಗಿದೆ. ಸೊ ಈ ರೀತಿಯಾಗಿ ಬಂದಾದಮೇಲೆ ಪ್ಲೇಟ್ಗೆ ತಗೊಳ್ಳಿ ಅಷ್ಟೇ. ಹುರಿದಿರ್ತಕ್ಕಂಥದ್ದನ್ನು ಸಹ ಸೇಮ್ ಇದೇ ರೀತಿನೇ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಈಗ ಎಲ್ಲ ಕರ್ಜಿಕಾಯಿನ ಸಹ ಮಾಡಿದ್ದಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಲೇಯರ್
ಲೇಯರ್ ಆಗಿ ಗೋಲ್ಡನ್ ಕಲರ್ ಆಗಿ ನೋಡೋದಕ್ಕೆ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ ಅಂತಂದ್ಬಿಟ್ಟು ಅಷ್ಟೇ ಕ್ರಿಸ್ಪಿಯಾಗೂ ಸಹ ಬಂದಿದೆ. ಈ ವಿಧಾನದಲ್ಲಿ ತಪ್ತೀರಾ ಕರ್ಜಿಕಾಯಿನ ನೋಡಿ ಮಾಡಿದ್ದಾದಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಮರಿದೇ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.